ಸನ್ಮಾನ ಮಾಡ್ತೇವೆ. ಕೆಟ್ಟದ್ ಮಾಡಿದ್ರೆ ಬೀದಿ ನಿಂಚೆ ಬಟ್ಟೆ ಬಿಚ್ಚ ಅಂತ ತಾಕತ್ ನಮ್ಮ ರೈತ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ. ಸ್ಮಾರ್ಟ್ ನ್ಯೂಸ್ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿ, ಮೆಲೆಬೆನ್ನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಬ್ಬ ಇಂಗ್ಲಿಷ್ ಉಪನ್ಯಾಸಕ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರು ಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಯನೊಟ್ಟಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಪೋಷಕರು ಮತ್ತು ನಾಗರಿಕರು ಹಾಗೂ ವಿದ್ಯಾರ್ಥಿನಿಯರು ಕಾಲೇಜು ಎದುರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆ ಮಂಗಳವಾರ ನಡೆಯಿತು. ಆಂಗ್ಲ ಭಾಷಾ ಬೋಧಕ ಮಲ್ಲಿಕಾರ್ಜುನ ಅವರು ವಿದ್ಯಾರ್ಥಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ, ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪೋಷಕರು ಧರಣಿ ವೇಳೆ ಆಗ್ರಹಿಸಿದರು. ವಿಷಯ ತಿಳಿದ ತಕ್ಷಣ PSI ಹಾರೂನ್ ಅಖ್ತರ್ ಅವರು ಸಿಬ್ಬಂದಿಯೊಂದಿಗೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಸದಸ್ಯರು ಸಾಬಿರ್ ಅಲಿ, ದಾದಾಪೀರ್, ಶಾ, ಅಬ್ರಾರ್, ನಯಾಜ್, ಖಲೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ UM ಆಬಿದ್ ಅಲಿ ಮತ್ತಿತರರು ಸೇರಿ ಆಕ್ರೋಶ ವ್ಯಕ್ತಪಡಿಸಿದರು. ಪೋಷಕರು ಹಾಗೂ ಯುವಕರನ್ನು ಸಮಾಧಾನಪಡಿಸಿ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸಂತೋಷ್ ಕುಮಾರ್, DDP ವೇಲು ದೊರೆಸ್ವಾಮಿ ಅವರು ಸಮಸ್ಯೆಯನ್ನು ಅಳಲಿಸಿ ಈ ವಿಷಯ DC ಅವರ ಗಮನಕ್ಕೆ ತಂದು ಆತನ ವಿರುದ್ಧ ಶಿಸ್ತು ಕ್ರಮ ಜರುಗಿಸದಾಗಿ ಧರಣಿ ನಿಯಂತ್ರಣದ ಭರವಸೆ ನೀಡಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಮೆಲೆಬೆನ್ನೂರು. ಎಲ್ಲ ತಾಲೂಕುಗಳನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆ ಅವರ ಮುಷ್ಟಿಲಿದೆ. ಅವ್ರ ಕೈ ಕೆಳಗಿದ್ದಾರೆ. ಇವ್ರು ಏನ್ ವರದಿ ಕೊಡ್ತಾರ ಇದು ವರದಿ ಮೇಲೆ ಅವ್ರಿಗೆ ಆರ್ಡರ್ ಮಾಡೋಂತ ತಾಕತ್ ಅವರಲ್ಲಿ ಇದೆ. ಪ್ರತಿಯೊಂದು ಇದೆ. ನೀವು ನಮ್ಮ ಕಮಿಷನರ್ಗೆ ಹೇಳ್ತೀವಿ, ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಹೇಳ್ತೀವಿ, ನಾವು ಬೆಂಗಳೂರು ಕಮಿಷನರ್ಗೆ ಹೇಳ್ತೀವಿ ಅನ್ನೋ ಈ ಆರ್ಕೆ ಉತ್ತರಗಳನ್ನ ಹೇಳ್ದೇನೆ ನಿಮ್ಮ ಮೇಲಧಿಕಾರಿಗಳನ್ನ ಈ ಸ್ಥಳಕ್ಕೆ ಕರೆಸಿ ಈ ಕೂಡಲೇ ಅವನ ಕೆಲಸದಿಂದ ವಜಾಗೊಳಿಸಬೇಕು. ಮತ್ತೆ ರಕ್ಷಣಾ ಇಲಾಖೆಯವರು ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಅವನಿಗೆ ಸೂಕ್ತ ದಂಡ ಏನು ಬೆಂಡೆತ್ತಬೇಕಲ್ಲ ಅದನ್ನ ಎತ್ತಬೇಕು. ಅವ್ರು ಇಲ್ಲ ಒಂದ್ ವೇಳೆ ಪೊಲೀಸ್ ಇಲಾಖೆಗೆ ಬೆಂಡೆತ್ತಕ್ ಆಗಿಲ್ಲ ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ಕೊಟ್ಬಿಡ್ರಿ. 5 ನಿಮಿಷ ನಾವು ನಮ್ಮ ಕಾನೂನನ್ನ ನಾವು ಕಾಣಲ್ಲ ಸರ್. ಯಾಕಂದ್ರೆ ಇಲ್ಲಿ ಬರ್ತಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ಕಣ್ಣ ನೀರು ಬಂದು ಈ ಶಾಲೆ ಕಳಿಸ್ತಾ ಇದಾರೆ. ಕಾಲೇಜ್ ಫೀಸ್ ಕಟ್ಟಿ ಪ್ರೈವೇಟ್ ಕಾಲೇಜಿಗೆ ನಮ್ದು ಎಲ್ಲಿ ನೋಡಿದ್ರು ಸರ್ಕಾರಿ ಕಾಲೇಜ್ ಉಳಿಸ್ಬೇಕು, ಸರ್ಕಾರಿ ಶಾಲೆ ಅಭಿಯಾನ ಅಂತ ಮಾಡ್ತೀರಿ. ಇಂತ ಈ ಲೋಫರ್ಸ್ ಮಕ್ಕಳೆಲ್ಲ ಇದ್ರೆ ಈ ಇಲಾಖೆ ಒಳಗೆ ಇಲಾಖೆಗೂ ಕೆಟ್ಟ ಹೆಸರು. ಬಹಳ ಒಳ್ಳೆಯ ಸನ್ಮಾನ ಮಾಡ್ತೇವೆ. ಕೆಟ್ಟದ್ ಮಾಡಿದ್ರೆ ಬೀದಿ ನಿಂಚೆ ಬಟ್ಟೆ ಬಿಚ್ಚ ಅಂತ ತಾಕತ್ ನಮ್ಮ ರೈತ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ. ಯಾರೇ ಆಗಿರ್ಬೋದು ದಂಡಿಸೋದಕ್ಕೆ ಪ್ರತಿಯೊಬ್ಬನಲ್ಲಿ ಕಾನೂನಲ್ಲಿ ಹಕ್ಕಿದೆ. ಆ ಹಕ್ಕನ್ನ ನಮ್ಮ ಹಕ್ಕನ್ನ 5 ನಿಮಿಷ ನೀವು ಕೊಟ್ಟು ನೋಡ್ರಿ, ಏನ್ ಮಾಡ್ಬೇಕ ಮಾಡ್ಬಿಡ್ತೀವಿ. ಅದನ್ನ ನಾವು ಮಾಡಬಾರ್ದು ಅಂತ ಇದೀವಿ, ಮೌನವಾಗಿರ್ತೀವಿ. ಆ ಮೌನನ ನೀವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿ, ನಿಮ್ಮ CO ಅವ್ರನ್ನ ಈ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನೀವು ಕರೆಸ್ಬೇಕು ಅಷ್ಟೇ. ಅವರ ಮಾತುಗಳನ್ನು ಅವರು ನ್ಯಾಯಾಧೀಶರೇ, ಇದು ಜನತಾ ನ್ಯಾಯಾಲಯದಲ್ಲಿ ಅವ್ರು ಏನು ತೀರ್ಪು ಕೊಡ್ತಾರೆ ನಾವು ಗಮನಿಸೋಣ. ಅವರು ತೀರ್ಪು ಏನಾದ್ರು ನಮ್ಮ ಪರವಾಗಿದ್ರೆ ಮತ್ತೆ ನಮ್ಮ ಮಕ್ಕಳ ಪರವಾಗಿದ್ರೆ ನಾವು ಅದನ್ನ ಪೋಷಿಸೋಣ, ಅವ್ರನ್ನ ಹಾರೈಸ್ತೀವಿ. ನಮಗೂ ಮತ್ತೆ ನಮ್ಮ ಸಾರ್ವಜನಿಕರ ವಿರುದ್ಧವಾಗಿ ಏನಾದ್ರು ತೀರ್ಪಿದ್ರೆ ನಮ್ಮ ಧರಣಿ ಈ ಕ್ಷಣದಿಂದಾನೇ ಕಂಟಿನ್ಯೂ ಆಗುತ್ತೆ. ಈಗ DDP ಅವರು ಮಾತಾಡಿದ್ರು, ಈಗ ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ತಾವೆಲ್ಲ ಮಾತಾಡಿದ್ದೀರಾ. ಈಗ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಏನು ಈಗ ಹಿಂದೆನೂ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು, ಕ್ರಮ ಆಗಿತ್ತು, ಮತ್ತೆ ಇದೇ ಕಾಲೇಜಿಗೆ ಬಂದಿದ್ದಾರೆ. ಇವತ್ತು DDP ಅವರು ಬಂದಿದ್ದಾರೆ. ಈಗ ಅವರು ಇಲ್ಲಿನ ಏನು ಲೆಕ್ಚರರ್ಸ್ಗಳಿದ್ದಾರೆ, ಮಕ್ಕಳಿದ್ದಾರೆ, ಅವರನ್ನ ಮಾತಾಡಿಸಿ ಅದನ್ನ ರಿಪೋರ್ಟನ್ನು ತಯಾರು ಮಾಡ್ತಾರೆ. ನಾನು ಕೂಡ ಒಂದು ರಿಪೋರ್ಟನ್ನು ನಿಮ್ಮೆಲ್ಲ ಇವತ್ತು ಏನಿದೆ ಇದ್ರ ಮೇಲೆ ನಾನು ಇವತ್ತು ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರು ಈ ಕೃತ್ಯ ಇದೇನಿದೆ ಅದನ್ನು ತಕ್ಷಣಕ್ಕೆ ಇವತ್ತು ನಾನು DC ಸಾಹೇಬ್ರಿಗೆ ಮಾತಾಡ್ತೀನಿ. ನಮ್ಮ ಇಬ್ಬರು ರಿಪೋರ್ಟ್ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟು ನಾನು ಅದು ಕ್ರಮವನ್ನು ಮಾಡಿಸ್ತೀನಿ. ಸಸ್ಪೆಂಡ್ ಮಾಡೋದಕ್ಕೆ ನಾನು ಇವತ್ತು ಕ್ರಮ ಮಾಡ್ತೀನಿ. ಆಮೇಲೆ ಒಂದು ನಿಮಿಷ ಸಸ್ಪೆಂಡ್ ಆಗುತ್ತೆ. ಆಯ್ತಾ? ಸಸ್ಪೆಂಡ್ ಆಮೇಲೆ ನೋಡ್ರಿ, ಈಗ ಒಂದು ಸಸ್ಪೆಂಡ್ ಆಗುತ್ತೆ ಆಯ್ತಾ. ಅದನ್ನ ನಿಮ್ಮ ಎಲ್ಲ ಇದೇನಿದೆ ಅದನ್ನ ಎನ್ಕ್ವೈರಿ ಈಗ ಪೊಲೀಸಿಗೆ ನಮ್ಮ ಇಲಾಖೆ ವತಿಯಿಂದನೂ ಕಂಪ್ಲೇಂಟ್ ಕೊಡ್ತಾರೆ.
ಈಗೇನು ಈ ಕೃತ್ಯ ಇದಾಗಿದೆ ಅದಕ್ಕೆ ಈಗ CDP ಅವರು ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಯಾವ್ಯಾವ ಕಾನೂನು ಅಡಿಯಲ್ಲಿ FIR ಮಾಡಬೇಕು ಅದನ್ನು FIR ಕೂಡ ಮಾಡ್ತಾರೆ, ವಿಚಾರಣೆನೂ ನಡೆಯುತ್ತೆ. ಇದ್ರ ಜೊತೆಯಲ್ಲಿ ಈ ಎಲ್ಲ ವರದಿಗಳನ್ನ ಏನು ಇವರು ಕಮಿಷನರ್ ಒಂದು ಸರ್ಕಾರಿ ನೌಕರರ ವ್ಯವಸ್ಥೆಯಲ್ಲಿ ಅಪಾಯಿಂಟಿಂಗ್ ಅಥಾರಿಟಿ ಇರುತ್ತೆ, ಅವ್ರಿಗೆ ಅದು ವಜಾ ಮಾಡೋದಕ್ಕೆ ನೌಕರನ್ನ ವಜಾ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿಗೆ ವರದಿಯನ್ನು ಕಳಿಸಿ ಈಗ FIR ಆದ್ಮೇಲೆ ಅದ್ರ ಪ್ರಕಾರ ಅವರಿಗೆ ಅದೇನು ವಜಾ ಮಾಡಬೇಕಂತಿದ್ರೆ ಅದು DDPI ಕಡೆಯಿಂದ ಹೋಗುತ್ತೆ. ಸರ್ ಇಲ್ಲಿ ಕರೆ ಕಳಿಸಿ ಮಾಡ್ಬೇಕು ಸರ್. ಈಗ ಇದಾದ್ರೆ ಕಂಪ್ಲೇಂಟ್ ಕೊಟ್ಮೇಲೆ ಆಗುತ್ತೆ. ಕಂಪ್ಲೇಂಟ್ ಇವತ್ತೇ ಕೊಡ್ತೀವಿ ಈಗ. ಸರ್ ಈಗ ನೀವು ಇಲ್ಲಿಂದ ಸಸ್ಪೆಂಡ್ ಮಾಡಿದ್ರೆ ಅವ್ರು ಮತ್ತೆ ರಾಣೆಬೆನ್ನೂರಿಗಾರ ಅಲ್ಲಿ ಹೋಗಿ ಮತ್ತೆ ಇದೇ ತರ ಮಾಡಿದ್ರೆ ಅದಕ್ಕೆ ಹೊಣೆ ಯಾರು ಸರ್ ಇದು? ಅಲ್ಲ ಸರ್ ಒಂದ್ ಸೆಕೆಂಡ್ ಸರ್, ಹೆಣ್ಮಗಳ ಅಂದ್ರೆ ಒಂದು ಸಂತೆ ವ್ಯಾಪಾರ ಮಾಡ್ತಲ್ಲ ಆತರ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಇದರಿಂದ 3 ಸಲ ಆಗಿದೆ. ಸಸ್ಪೆಂಡ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಬಡ ಮಕ್ಕಳು ಹೆಣ್ಮಕ್ಳು ಬಲಿಪಶು ಆಗ್ತಾ ಇದಾರೆ. ಇದಕ್ಕೆ ಹೊಣೆ ಯಾರು? ನಮ್ಮ ದೇಶದ ಗೌರವಯುತ ಪ್ರಧಾನಮಂತ್ರಿ ಅವ್ರು ಹೇಳ್ತಾರೆ. ಕೇಳಿ ಸರ್ ಒಂದ್ ಸೆಕೆಂಡ್, ಬೇಟಿ ಬಡಾವ್ ಬೇಟಿ ಬಚಾವ್ ಅಂತಾರೆ. ಇದೇ ಮಾಡ್ತಾ ಇರೋದ ನೀವು ಅಧಿಕಾರಿಗಳು? ನಾನು ಹೇಳೋದು ಕೇಳ್ರಿ, ಕಾನೂನು ಚೌಕಟ್ಟಿನಲ್ಲಿ ಏನೇನು ಬಿಗಿ ಮಾಡಬೇಕು, ಯಾವ್ಯಾವ ಕಾಯ್ದೆ ಅಡಿಯಲ್ಲಿ FIR ಆಗಬೇಕು ಅದನ್ನು ಮಾಡ್ತೀವಿ. ಈಗ